ಈ ಭಗವದ್ಗೀತೆ ಆಕ್ಚುಲಿ ಕೃಷ್ಣನಿಂದ ಬಂದಿರೋ ಒಂದು ಲವ್ ಲೆಟರ್. ಯಾಕಂದ್ರೆ ಒಂದು ಲವ್ ಲೆಟರ್ ನಲ್ಲಿ ಏನೆಲ್ಲ ಇರುತ್ತೆ, ನಿನ್ನನ್ನು ಯಾವ ರೀತಿ ನಾನು ನೋಡ್ಕೋತೀನಿ, ಎಷ್ಟು ನಾನು ನಿನ್ನ ಪ್ರೀತಿಸ್ತೀನಿ, ನಿನ್ನ ಜೊತೆಲಿ ಯಾವಾಗಲೂ ನಾನು ಇರ್ತೀನಿ, ಎಲ್ಲದನ್ನೂ ಈ ಲವ್ ಲೆಟರ್ ನಲ್ಲಿ ಬರ್ದಿರ್ತಾರೆ. ಹಾಗೆ ಕೃಷ್ಣ ಕೂಡ ನಮಗೋಸ್ಕರ ಈ ಭಗವದ್ಗೀತೆ ಅನ್ನೋ ಲವ್ ಲೆಟರ್ ನಲ್ಲಿ ಇದನ್ನೆಲ್ಲ ಬರೀತಾ ಹೋಗ್ತಾನೆ. ಕೃಷ್ಣ ಹೇಳ್ತಾನೆ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಅಂತ. ಹಾಗಂದ್ರೆ ನಾನು ನಿನ್ನ ಹೃದಯದಲ್ಲಿ ಕುತ್ಕೊಂಡಿದ್ದೀನಿ ಪರಮಾತ್ಮನಾಗಿ. ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, ಜನ್ಮ ಜನ್ಮಗಳಲ್ಲೂ ನಿನ್ನ ಜೊತೆ ನಾನು ಬರ್ತಾನೇ ಇರ್ತೀನಿ ಅಂತ. ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾನೆ, ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಹಾಗಂದ್ರೆ ಬರೀ ಬರೋದಲ್ಲ ನಿನ್ ಜೊತೆ, ನಿನ್ನ ಯೋಗಕ್ಷೇಮನೆಲ್ಲ ನಾನು ಖುದ್ದಾಗಿ ನೋಡ್ಕೊಂತೀನಿ ಅಂತ ಕೂಡ ಕನ್ಫರ್ಮ್ ಮಾಡ್ತಾನೆ. ಮತ್ತೆ ಅವನ ರಿಲೇಶನ್ಶಿಪ್ ಏನು ಅಂತ ಕೂಡ ಹೇಳ್ತಾನೆ. ಮಮ ಇವಾಂಶ ಜೀವಲೋಕೆ ಜೀವಭೂತ ಸನಾತನಃ ಅಂತ ಹೇಳ್ತಾನೆ. ಅಂದ್ರೆ ನೀವೆಲ್ಲ ನನ್ನ ಅಂಶಗಳು, ಅಹಂ ಬೀಜ ಪ್ರದಾಪಿತಃ, ನಿಮ್ಮ ತಂದೆ ತಾಯಿ ಕೂಡ ನಾನೇ ಆಗಿದ್ದೀನಿ ಅಂತ ಕೂಡ ಹೇಳ್ತಾನೆ. ಅಷ್ಟೇ ಅಲ್ಲ, ನಮ್ಮನ್ನ ಯಾವ ರೀತಿ ಪ್ರೀತಿಸ್ತೀನಿ ಅಂತ ಕೂಡ ಹೇಳ್ತಾನೆ. ಸುಹೃದಂ ಸರ್ವಭೂತಾನಾಂ, ಅಂದ್ರೆ ನಿನ್ನ ಬಂಧು ಹಿತೈಷಿ ಮತ್ತೆ ಬೆಸ್ಟ್ ಫ್ರೆಂಡ್ ಬೆಸ್ಟ್ ಲವರ್ ಕೂಡ ನಾನೇ ಅಂತ ಸಾರಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಮತ್ತೆ ಒಬ್ಬ ಲವರ್ ಅಂದ್ರೆ ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡ್ತಾನೆ, ಹೌದಾ? ಹಾಗೆ ಕೃಷ್ಣನ ಎಕ್ಸ್ಪೆಕ್ಟ್ ಮಾಡ್ತಾನೆ. ಅದ್ರೇನ್ ಗೊತ್ತಾ, ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಕೇಳ್ತಾನೆ. ಅಂದ್ರೆ ಒಂದೇ ಒಂದು ತುಳಸಿನ ಕೊಟ್ಬಿಡು ನೀನ್ ಸಾಕು, ಇಡೀ ವೈಕುಂಠನೇ ನಾನು ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಅದೇ ನೋಡಿ, ಈ ವರ್ಲ್ಡ್ ಅಲ್ಲಿ ಇವನ್ ಡೈಮಂಡ್ ನೆಕ್ಲೆಸ್ ಕೊಟ್ಟರು ಕೂಡ ಅದು ಕಮ್ಮಿ ಅಂತ ಭಾವಿಸ್ತಾರೆ ಹೊರತು ಅದನ್ನ ನಮ್ಮ ಪ್ರೀತಿ ಅಂತ ಯಾವತ್ತೂ ನೋಡೋದಿಲ್ಲ. ಅಷ್ಟೇ ಅಲ್ಲ, ಈ ಕಾಮ ಕ್ರೋಧ ಲೋಭ ಮದ ಮತ್ಸರ್ಯ ಇವೆಲ್ಲ ಕೆಟ್ಟ ಗುಣಗಳು, ಇವನ್ನೆಲ್ಲ ಬಿಡಿ ಅಂತ ಹೇಳ್ತಾನೆ. ಮತ್ತೆ ಈ ಮನಸ್ಸಿನ ನಿಯಂತ್ರಣ ನೀವು ಮಾಡಿ, ಇವಾಗ ನಿಮ್ಮ ಜೀವನ ಪರಿಪೂರ್ಣ ಆಗುತ್ತೆ ಅಂತ ಜೊತೆಲಿ ನಿಂತ್ಕೊಂಡು ಗೈಡ್ ಮಾಡ್ತಾನೆ. ಮತ್ತೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ಹೇಳ್ಕೊಡ್ತಾನೆ. ಇಂಥ ಸಾತ್ವಿಕ ಆಹಾರನೇ ತಿನ್ನು, ಮತ್ತೆ ತಮೋಗುಣದ ಆಹಾರ ತಿನ್ಬೇಡ, ಅದರಿಂದ ನಿನಗೆ ಒಳ್ಳೇದಾಗಲ್ಲ, ಎಲ್ಲ A to Z ಒಂದು ಪಾಯಿಂಟ್ ಬಿಡದೆ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಈ ಜಗತ್ತಲ್ಲಿ ನೀನು ಹೀಗಿರಬೇಕು ಹಾಗಿರಬೇಕು, ನೀನು ಬದಲಾದ್ರೆ ನಾನು ನಿನ್ನ ಲವ್ ಮಾಡೋದು ಅನ್ನೋರ್ ಮಧ್ಯೆ ಕೃಷ್ಣ ಹೇಳ್ತಾನೆ, ನೀನು ಹೇಗಿದೆಯೋ ಹಾಗೆ ನಾನು ನಿನ್ನ ಲವ್ ಮಾಡ್ತೀನಿ, ಐ ಲವ್ ಯು ಅಂತ. ಶ್ರೀಲ ಪ್ರಭುಪಾದ ಹೇಳ್ತಾರೆ, ಯಾವಾಗ ನೀವು ಕೃಷ್ಣನ ಬೆಸ್ಟ್ ಲವರ್ ಬೆಸ್ಟ್ ಫ್ರೆಂಡ್ ಅಂತ ಅಕ್ಸೆಪ್ಟ್ ಮಾಡ್ತಾರೋ ಆವತ್ತಿಂದ ನಿಮಗೆ ಸುಖ ನೆಮ್ಮದಿ ಶಾಂತಿ ಎಲ್ಲ ಸ್ಟಾರ್ಟ್ ಆಗುತ್ತೆ, ಮತ್ತೆ ಜೀವನ ಪರಿಪೂರ್ಣ ಆಗುತ್ತೆ ಅಂತ. ಹರೇ ಕೃಷ್ಣ. ಕಮೆಂಟ್ ಮಾಡಿ ಈಗ ನಿಮ್ಮ ವ್ಯಾಲೆಂಟೈನ್ ಯಾರು ಅಂತ.